ಧರ್ಮಾಧಿಕಾರಿಗಳ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ನಾನಿಲ್ಲಿ ಬಂದಿದ್ದು ನಿಮಗೆ ಗೊತ್ತಿದೆ ಅನ್ಕೊಂಡಿದ್ದೆ, ಗೊತ್ತಿಲ್ವಾ? ನಾನಿಲ್ಲಿ ಕೆಲಸ ಮಾಡೋದ್ರಿಂದ ನೀವು ಮುಜುಗರ ಪಟ್ಕೊಳ್ಳೋ ಅಗತ್ಯ ಇಲ್ಲ. ಮೊದಲಾಗಿದ್ದನ್ನೆಲ್ಲ ನಾನು ಮರ್ತು ಬಿಟ್ಟಿದ್ದೀನಿ. ಹೊಸ ಜೀವನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ರಾಧಿಕಾ ಹೊರಡೋಣವಾ, ಲೇಟ್ ಆಗ್ತಿದೆ. ನಮಸ್ಕಾರ. ನಮಸ್ಕಾರ. ನೀವು? ಹೌದು, ನಾನು ಕೇಶವ. ಓಹ್, ನೀವೇನಿಲ್ಲಿ? ವಿಶ್ವ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಹೌದಾ, ವೆರಿ ನೈಸ್. ಬನ್ನಿ ಕೂತ್ಕೊಂಡಿರಿ, ವಿಶ್ವರ್ ಬಂದ ತಕ್ಷಣ ಹೊರಡೋಣ. ವಿಶು, ಹೊರಡೋಣವಾ? ವಿಶು ಜೊತೆ ಹೊಸದಾಗಿ ಕೆಲ್ಸಕ್ಕೆ ಸೇರಿದಾನಲ್ಲ, ಅವನೇ ನೋಡಿದ್ಯಾ? ಅವನ್ ಎಲ್ಲೋ ನೋಡಿರ ಹಾಗಿದೆ, ಆದ್ರೆ ನೆನ್ಪಿಗೆ ಬರ್ತಾ ಇಲ್ಲ. ಅಜ್ಜಿ, ಈಗ ನೆನ್ಪಿಗೆ ಬಂತು. ಅವತ್ತು ರಾಧಿಕಾನ್ ಮದ್ವೆ ಆಗ್ಬೇಕಿತ್ತು. ಮದ್ವೆ ಮಂಟಪದಲ್ಲಿ ಮದ್ವೆ ನಿಂತು ಹೋಯ್ತು. ಇವನ್ ಜೊತೆನೆ ಅಲ್ವಾ ಅವಳು ಮದ್ವೆ ಆಗ್ಬೇಕಾಗಿದ್ದು? ಹೌದಲ್ವಾ? ರಾಧಿಕಂಗೆ ಏನಾದ್ರೂ ಗೊತ್ತಾದ್ರೆ ಅವಳು ಏನನ್ಕೋತಾಳೋ ಏನೋ. ಅವರಿಬ್ರು ಒಂದೇ ಕಡೆ ಇರೋದು ಸರಿ ಇಲ್ಲ ಅನ್ಸುತ್ತೆ. ಅವಳ ಮನ್ಸಿಗೆ ಏನಾದ್ರೂ ಬೇಜಾರಾಗುತ್ತೆ ಅಂದ್ರೆ ಅವನ್ನ ಕೆಲಸದಿಂದ ತೆಗೆದು ಹಾಕ್ಬಿಡೋಣ. ಹಲೋ, ನಾನು ಮಧುರಾಪುರದಿಂದ ವಿಶಾಖನ ಅಜ್ಜಿ ಮಾತಾಡ್ತಿರೋದು. ನಿಮಗ್ 100 ವರ್ಷ ಆಯುಸ್ಸು. ಹೀಗ್ ತಾನೇ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ಅದು ನಿಮ್ ಮಧುರಾಪುರದಿಂದ ಬಂದಿರೋ ಒಬ್ಬ ಹುಡುಗ ನಮ್ ಟ್ರಸ್ಟ್ ಅಲ್ಲಿ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಹಾ, ಕೇಶವ ಅಂತ. ಕೆಲ್ಸಕ್ಕೆ ಸೇರ್ಕೊಂಡ? ಅರೆ, ನಿಮಗ್ ಗೊತ್ತಿತ್ತಾ ಅವನಿಲ್ಲಿ ಕೆಲ್ಸಕ್ಕೆ ಸೇರೋದು? ಹೌದು, ನಾವೇ ಅವನು ಕಳ್ಸಿದ್ದು. ವಿಶ್ವ ಕೇಳಿ ಕೆಲ್ಸ ಕೊಡ್ಸಿದ್ದು ನಾವೇ. ಅರೆ, ಈಗ ರಾಧಿಕಾ ಹೂ ಅಂದ್ರೆ ಅವನ್ ಮದುವೆ ಮಾಡ್ಕೊಳ್ಳೋದಕ್ಕೂ ಸಿದ್ಧವಾಗಿದ್ದಾನೆ. ಅವಳ ಮನ್ಸು ಒಲಿಸಿ ಸನ್ಯಾಸ ಬಿಟ್ಟು ಸಂಸಾರದ ಬಗ್ಗೆ ಯೋಚನೆ ಮಾಡೋ ಹೋಗಿ ಮಾಡ್ತೀನಿ ಅಂತಿದ್ದಾನೆ. ಹೌದಾ? ಹುಡುಗ ಒಳ್ಳೇದೇ ಯೋಚನೆ ಮಾಡಿದಾನ್ ಬಿಡಿ. ರಾಧಿಕಾ ಅವಳಾಗವಳೆ ಅವನ ಒಪ್ಪಿ ಮದ್ವೆ ಮಾಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಅಷ್ಟು ಮಾಡಿ ನಿಮಗೆ ಪುಣ್ಯ ಬರುತ್ತೆ. ಬರ್ತೀನಿ. ಆಯ್ತು, ಒಳ್ಳೇದಾಗ್ಲಿ. ತಗೋ ರಾಧಿಕಾ, ಪೂಜೆ ಮಾಡಿಸು. ನಮ್ ಬರೋ ತನಕ ಇಲ್ಲೇ ಇರು. ನೀನ್ ಮತ್ತೆ ಮನೇಲಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಬಂದೆ. ದೇವ್ರ ಪೂಜೆ ಎಲ್ಲ ನೆಪ ಅಷ್ಟೇ. ನಾನೀಗ ಶೂಟಿಂಗ್ ಹೋಗ್ತಾ ಇದ್ದೀನಿ. ನೀನ್ ಹೀಗೆ ಮಾಡ್ತಿರೋದು ತಪ್ಪು ವಿಶಾಖ. ಮದ್ವೆ ಆದಾಗಿಂದ ಏನಾದ್ರೂ ಒಂದು ತೊಂದರೆಗೆ ಸಿಕ್ಕಾಕೊಳ್ತಾನೆ ಇದ್ಯಾ. ಈಗ ಎಲ್ಲ ಸರಿ ಆಯ್ತು ಅನ್ನೋಷ್ಟೊತ್ತಿಗೆ ನೀನ್ ಹೀಗೆ ಮಾಡೋದು ಸರಿನಾ? ಸಿನಿಮಾ ಗಿನ್ಮಾ ಏನು ಬೇಡ, ತಗೋ ಪೂಜೆ ಮಾಡಿಸು ನಡಿ. ನಿನ್ಗೇನಾದ್ರು ಹುಚ್ಚಿಡ್ದಿದ್ಯಾ? ಅಲ್ಲ, ನಾನೇನೋ ಮಾಡ್ಬಾರ್ದು ಮಾಡ್ತಾ ಇದ್ದೇನೋ ಅನ್ನೋ ಹಾಗೆ ಆಡ್ತಿದ್ಯಲ್ಲ. ಇಷ್ಟಕ್ಕೂ ನಾನು ಎಲ್ಲಿಗೂ ಓಡೋಗ್ತಿಲ್ಲ. ನಾನಿನ್ ಬರ್ತೀನಿ. ಬಾಯ್. ಮಧುರಾಪುರದಲ್ಲಿ ಯಾರನ್ನಾರು ಮಿಸ್ ಮಾಡ್ಕೋತಾ ಇದ್ದೀರಾ? ತುಂಬಾ ಬೇಕಾದವ್ರು ನೆನಪಾಗ್ತೀರಾ ಹಾಗಿದೆ. ಹೌದು ಸರ್, ಆದ್ರೆ ಈಗ ಅವರು ಮಧುರಾಪುರದಲ್ಲಿಲ್ಲ, ಅವ್ರು ಇಲ್ಲೇ ಇದ್ದಾರೆ. ಹಾಗಿದ್ರೆ ನೀವು ಬೆಂಗಳೂರಿಗೆ ಅವ್ರಿಗೋಸ್ಕರನೇ ಬಂದ್ರಿ ಅಂತ ಆಯ್ತು. ಹೌದು ಸರ್, ಅವ್ರಿಗೋಸ್ಕರನೇ. ನಿಮ್ಮನ್ನ ಅವ್ರು ತುಂಬಾ ಇಷ್ಟಪಡ್ತಿದ್ದೀರಾ? ಬಹುಶಃ ಇಲ್ಲ ಸರ್. ಅವ್ರ ಮನಸ್ಸಲ್ಲಿ ನನ್ನ ಮೇಲೆ ಆ ಥರದ್ದು ಯಾವುದೋ ಭಾವನೆಗಳಿಲ್ಲ ಅನ್ಸುತ್ತೆ. ಇದು ಒಂಥರ ಒನ್ ವೇ ಟ್ರಾಫಿಕ್ ಇದ್ದಾಗೆ ಸರ್. ಪ್ರೀತಿ ಸಿಗದೆ ಇದ್ದಾಗ ಆಗೋ ನಿರಾಶೆನ ಅನುಭವಿಸೋದು ತುಂಬಾ ಕಷ್ಟ. ಹಾಯ್ ರಾಧಿಕಾ. ಇಲ್ಲಿ ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ವಿಶಾಖ ಎಲ್ಲಿ? ಅದು ಅವಳು ಒಳಗೆ ಪೂಜೆ ಮಾಡಿಸ್ತಾ ಇದ್ದಾಳೆ. ನಾ ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ಎಲ್ಲಾದ್ರೂ ರೆಸ್ಟೋರೆಂಟ್ ಹೋಗಿರ್ತೀನಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೀನ್ ಇಲ್ಲೇ ಇರು.